ಹೋರಾಟವನ್ನು ಗ್ರಾಮಗಳಲ್ಲಿ ನಡೆಸ್ತಾ ಇದ್ದೇವೆ. ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಕಸ್ತೂರಿರಂಗನ್ ವರದಿ ಇದು ಪ್ರಥಮ ಅಲ್ಲ. ಮೊಟ್ಟ ಮೊದಲ ಬಾರಿಗೆ ಮಾಧವ ಗಾಡ್ಗಿಲ್ ವರದಿಯನ್ನ ತಯಾರಿಸಲಿಕ್ಕೆ ಸರ್ಕಾರ ಒಂದು ಆಜ್ಞೆಯನ್ನು ಕೊಟ್ಟಿತ್ತು. ಈ ಆಜ್ಞೆ ಯಾಕೆ ಬಂತು ಅಂತ ಹೇಳಿದ್ರೆ, ಅವರು ನೇಪಥ್ಯಕ್ಕೆ ಸರಿಸಿದ್ರು ಕೂಡ ಅದರ ಇನ್ನೊಂದು ತದ್ರೂಪದಲ್ಲಿ ಇವತ್ತು ಕಸ್ತೂರಿರಂಗನ್ ವರದಿ ಬರ್ತಾ ಇದೆ. ಕಸ್ತೂರಿರಂಗನ್ ವರದಿ ಒಂದು ಮಾತ್ರ ಈಗ ನಮ್ಮ ಊರಿಗೆ ಬಂದದಲ್ಲ, ಮಧ್ಯೆ ಪುಷ್ಪಗಿರಿ ಉದ್ಯಾನವನದ್ದು, ಆಮೇಲೆ ವೈಲ್ಡ್ ಲೈಫ್ ಬಂತು, ಜೊತೆಗೆ ಬೇರೆ ಬೇರೆ ವಿಚಾರಗಳು ಈ ಪಶ್ಚಿಮ ಘಟ್ಟದ ತಪ್ಪಲಲ್ಲಿ ನಾವು ಏನು ವಾಸಿಸ್ತೇವೆ ಈ ಜನರ ಮೇಲೆ ಇವತ್ತು ಮಾರಕವಾಗಿ ಪರಿಣಾಮವನ್ನು ಬೀರಿದೆ. ಇವತ್ತು ಕಸ್ತೂರಿರಂಗನ್ ವರದಿಗೆ ನಾವೇನು ಇದನ್ನ ದೊಡ್ಡ ಮಟ್ಟದಲ್ಲಿ ವಿರೋಧಿಸ್ತಾ ಇಲ್ಲ. ಹಿಂದೆ ಬ್ರಿಟಿಷರು 1900 ಇಸವಿಯಲ್ಲಿ ಸಾಮಾನ್ಯವಾಗಿ ಅವರು ಅರಣ್ಯಗಳು ಈ ದೇಶದಲ್ಲಿ ಇಷ್ಟೇ ಇರಬೇಕು, ಮತ್ತೆ ಜನವಸತಿಗೆ ಪೂರಕವಾಗಿ ಜನಸಂಖ್ಯೆ ಏರಿಕೆ ಆದಾಗ ಇಷ್ಟು ಸರಕಾರಿ ಭೂಮಿಗಳು ಇರಬೇಕು ಅಂತ ವಿಂಗಡಣೆಯನ್ನು ಮಾಡಿ ಅವತ್ತು ಗಡಿಗಳನ್ನು ಗುರುತುಗಳನ್ನು ಮಾಡಿದರು. ಆದರೆ ಇವತ್ತು ಏನಾಗಿದೆ ಅಂದರೆ ಪರಿಸರದ ಹೆಸರಲ್ಲಿ ಇವತ್ತು ನಾವು ಹೇಳೋದಿದ್ರೆ ಸಿಟಿಗಳಲ್ಲಿ ಕುಳಿತುಕೊಂಡು ಫ್ಯಾನ್ AC ರೂಮಲ್ಲಿ ಕುಳಿತುಕೊಂಡು ಕೆಲವು ಪರಿಸರವಾದಿಗಳು ಇವತ್ತು ಪರಿಸರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆದರೆ ಅದರ ಪರಿಣಾಮವಾಗಿ ಇದು ಇವತ್ತು ರೈತರಿಗೆ ಇದು ಮಾರಕವಾಗಿ ಪರಿಣಮಿಸ್ತಾ ಇದೆ. 1968ರಲ್ಲಿ ನ್ಯೂ ಸರ್ವರ್ಡ್ ಬ್ಲಾಕ್ ಅಂದ್ರೆ ಪರಿಭಾವಿತ ಅರಣ್ಯ ಅಂತ ಹೇಳುವಂಥದ್ದು ಎಷ್ಟು ಸಾವಿರಾರು ಎಕರೆ ಜಾಗವನ್ನು ಸೇರಿಸಿಕೊಂಡು ಹೋದ್ರು. ಅದು ಸರಕಾರಿ ಭೂಮಿ. ಅದರಲ್ಲಿ ಈಗ ಸರಕಾರಿ ಭೂಮಿಗೆ ಏನಾಗಿದೆ ಅಂತ ಹೇಳಿದ್ರೆ, ಅವರು ಇವತ್ತು ಕೂಡ ಕಂದಾಯ ಇಲಾಖೆಯವರ ಇದರಲ್ಲಿ ಲೆಕ್ಕದಲ್ಲಿ ಅದು ಸರಕಾರಿ ಭೂಮಿಯಾಗಿದೆ. ಆದರೆ ಫಾರೆಸ್ಟ್ ಅವರು ಹೇಳ್ತಾರೆ ಅದು ನಮ್ಮ ಅರಣ್ಯ ಅಂತ. ಅದರ ನಂತರ ಸಾಮಾಜಿಕ ಅರಣ್ಯಗಳು ಬಂತು, ಆ ನಂತರ ಡೀಮ್ಡ್ ಫಾರೆಸ್ಟ್ಗಳು ಬಂತು. ಎಲ್ಲೆಲ್ಲಿ ಸರ್ಕಾರಿ ಜಾಗ ಇದೆ ಅದನ್ನೆಲ್ಲ ಸೇರಿಸಿಕೊಂಡು ಹೋಗುವಂತ ಒಂದು ವ್ಯವಸ್ಥೆಯನ್ನ ಮಾಡಿದ್ರು. ಸಾಮಾನ್ಯವಾಗಿ ನಮಗೆ ಗೊತ್ತಿದೆ, ಇವತ್ತು ಸುಳ್ಯ ತಾಲೂಕಲ್ಲಿ ಸುಮಾರು 12,000 ಫೇಕ್ ಹಕ್ಕುಪತ್ರಗಳು ಇವತ್ತು ಇದೆ. ಅದೆಲ್ಲ ಇವತ್ತು ಅರಣ್ಯ ಅಂತ ಹೇಳುವಂತ ಭಾಗಶಃ ಅರಣ್ಯ ಅಂತ ಹೇಳುವಂತ ರೀತಿಯಲ್ಲಿ ಅದನ್ನ ಒಂದು ಕಸಿದುಕೊಳ್ಳುವಂತ ಒಂದು ಹುನ್ನಾರ ಇವತ್ತು ನಡೀತಾ ಇದೆ. ಅದು ಇವತ್ತು ಏನಾಗ್ತಾ ಇದೆ ಅಂತ ಹೇಳಿದ್ರೆ, ಫ್ಲಾಟಿಂಗ್ ಸಮಸ್ಯೆ, ಗಡಿ ವಿಂಗಡಣೆ ಮಾಡುವಾಗ ನಮಗೆ ಎಷ್ಟು ತೊಂದರೆಗಳನ್ನ ಕಾಣ್ತಾ ಇದೆ. ಅದಕ್ಕೋಸ್ಕರ ನಮ್ಮ ಮಲೆನಾಡು ಜನಹಿತ ರಕ್ಷಣಾ ವೇದಿಕೆ ಕಿಶೋರ್ ಶಿರಾಡಿಯವರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಹೋರಾಟಗಳು ಇವತ್ತು ನಡೀತಾ ಇದೆ. ಯಾಕೆಂತ ಹೇಳಿದ್ರೆ, ನಮಗೆ ಈ ಅರಣ್ಯ ಅಂತ ಏನು ನಮ್ಮ RTCಗಳಲ್ಲಿ ಬರ್ತದೆ ಅದನ್ನ ವಿಂಗಡಿಸಿ ಅದನ್ನ ರೈತರಿಗೆ ಇವತ್ತು ಆ ಒಂದು ವಿಚಾರದಲ್ಲಿ ನಮ್ಮನ್ನು ಒಂದು ನಿರಾಳರನ್ನಾಗಿ ಮಾಡಬೇಕು ಅಂತ ಹೇಳುವಂಥದ್ದು ಕೂಡ ನಮ್ಮ ಒಂದು ಬೇಡಿಕೆ. ಜೊತೆಗೆ ನಮಗೆ ಗೊತ್ತಿದೆ ಕಸ್ತೂರಿರಂಗನ್ ವರದಿ ಜಾರಿ ಆದರೆ ಏನಾಗ್ತಾ ಇದೆ ಅಂತ ನಾವೀಗ ಕಂಡಿದ್ದೇವೆ. ಕುದುರೆಮುಖದಲ್ಲಿ ನೋಡಿದರೆ ರಾಷ್ಟ್ರೀಯ ಉದ್ಯಾನವನ ಇದೆ, ಮತ್ತೆ ಇನ್ನು ಬೇರೆ ಬೇರೆ ಕಡೆಗಳಲ್ಲಿ ಬೇರೆ ಬೇರೆ ಸಮಸ್ಯೆಗಳು. ನಾವು ಶೃಂಗೇರಿ ಭಾಗಕ್ಕೆ ಹೋದ್ರೆ ಅಲ್ಲಿ ಪರ್ಮಿಷನ್ ಇಲ್ಲದೆ ಒಳಗೆ ಹೋಗುವ ಹಾಗಿಲ್ಲ. ಚಾಮರಾಜನಗರದ ಈ ಭಾಗಗಳಲ್ಲಿ ಹೋದ್ರೆ ಅಲ್ಲಿ ಜನರು ಇವತ್ತು ಕೂಡ ಕತ್ತಲೆಯಲ್ಲಿ ಮುಳುಗಿದ್ದಾರೆ. ಅವರಿಗೆ 6 ಗಂಟೆಯ ನಂತರ ಲೈಟ್ ಹಾಕೊಂಡು, ರಾತ್ರಿ 6 ಗಂಟೆಯ ನಂತರ ಲೈಟ್ ಹಾಕೊಂಡು ಒಳಗೆ ಪ್ರವೇಶಿಸುವಾಗಿಲ್ಲ, 8 ಗಂಟೆಯ ನಂತರ ಹೊರಗೆ ಬರುವಾಗಿಲ್ಲ. ಇದೆಲ್ಲ ಕಾನೂನುಗಳು. ಈ ಕಾನೂನು ಯಾಕೆ ಅಂತ ಹೇಳಿದ್ರೆ, ಭಾರತದ ರೈತ ಇವತ್ತು ಅನ್ನವನ್ನ ಬೆಳೀತಾನೆ. ಭಾರತದ ರೈತ ಇವತ್ತು ಆರ್ಥಿಕವಾಗಿ ಸುಮಾರು 80% ಇವತ್ತು ರೈತರಿದ್ದಾರೆ ಭಾರತದಲ್ಲಿ. ಉಳಿದಂತ 20% ಜನರು ಏನಿದ್ದಾರೆ ಅವರು ಕೃಷಿ ಆಧಾರಿತವಾಗಿ ಇವತ್ತು ಜೀವನವನ್ನ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಇವತ್ತು ಹೇಳ್ತಾ ಇದ್ದೇವೆ, ಕೊರೋನಾ ಯಾವ ಸಂದರ್ಭದಲ್ಲಿ ಬಂತು ಆಗ ಸಿಟಿಯಲ್ಲಿದ್ದವರೆಲ್ಲ ಹಳ್ಳಿಗೆ ಹೋಗಿ ಬಂದು ಕೃಷಿ ಜೀವನವನ್ನು ನಡೆಸಿದ್ರು. ಇದು ನಮ್ಗೆ ಇವತ್ತು ಸೇಫ್ಟಿ. ನಾವು ಇವತ್ತು ಏನು ಈ ಒಂದು ಭಾಗದಲ್ಲಿ ಕೃಷಿಯನ್ನ ಮಾಡಿಕೊಂಡು ದೇಶದ ಆರ್ಥಿಕತೆಗೆ ನಾವು ಒಂದು ಕೊಡುಗೆಯನ್ನು ನಾವು ನೀಡ್ತಾ ಇದ್ದೇವೆ. ನಮ್ಮ ಆ ಕೊಡುಗೆಯ ಮುಖಾಂತರ ಇವತ್ತು ದೇಶ ನಡೀತಾ ಇದೆ. ಇವತ್ತು ನಾವು ಈ ಮಟ್ಟದಲ್ಲಿ ನಾವು ಯೋಚನೆ ಮಾಡಬೇಕಾದ್ರೆ ಕಸ್ತೂರಿರಂಗನ್ ವರದಿ ಜಾರಿ ಆದ್ರೆ ಏನೇನಾಗ್ತದೆ ಅಂತ ಹೇಳಿ, ಇವತ್ತು ಮರಳುಗಾರಿಕೆಯನ್ನ ಮಾಡುವಂತಿಲ್ಲ, ನಾವೊಂದು ಕೆಂಪು ಕಲ್ಲುಗಳನ್ನ ಅಥವಾ ಕಗ್ಗಲ್ಲುಗಳನ್ನ ನಾವು ತೆಗೆಯುವಂತಿಲ್ಲ. ಈ ರೀತಿಯ ಒಂದು ವ್ಯವಸ್ಥೆಗಳು ಬಂದ್ರೆ ಏನಾಗುತ್ತೆ ಅಂತ ಹೇಳಿ, ಸಾಮಾನ್ಯವಾಗಿ ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆಯ 48 ಗ್ರಾಮಗಳು ಇದಕ್ಕೆ ಬಾಧಿತವಾಗಿವೆ. ಅದನ್ನು ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಪಶ್ಚಿಮ ಘಟ್ಟದ ಈ ತಪ್ಪಲುಗಳೇನಿದೆ ಆ ತಪ್ಪಲುಗಳಲ್ಲಿ ಜನವಸತಿ ಇದೆ. ಈ ಕಸ್ತೂರಿರಂಗನ್ ವರದಿ ಇವರು ಜಾರಿ ಮಾಡಲಿ, ಆದ್ರೆ ನಾವು ಅದಕ್ಕೆ ಪಶ್ಚಿಮ ಘಟ್ಟದ ಆ ಭಾಗ ಏನಿದೆ ಜನವಸತಿ ಇಲ್ಲದ್ದು, ಆ ಜನವಸತಿ ಇಲ್ಲದ ಭಾಗಗಳಲ್ಲಿ ಅವರ ಗಡಿ ಗುರುತುಗಳನ್ನ ಮಾಡಿ ಅವರು ಯಾವುದನ್ನು ಬೇಕಿದ್ರೆ ಅವರು ಇಂಪ್ಲಿಮೆಂಟ್ ಮಾಡಿಕೊಂಡು ಹೋಗುವುದಕ್ಕೆ ನಮ್ದು ತಕರಾರಿಲ್ಲ. ಉಳಿದಂತೆ ಫಾರೆಸ್ಟ್ಗಳು ಬೇಕು ನಮಗೆ. ಯಾಕೆಂತ ಹೇಳಿದ್ರೆ ನಾವು ಕೂಡ ಕೃಷಿಕರು,
ನಾವು ಬದುಕಬೇಕಿದ್ರೆ ಈ ಫಾರೆಸ್ಟ್ಗಳು ನಮ್ಗೆ ಅಗತ್ಯ, ನಾವು ಈ ಪರಿಸರ ಅಗತ್ಯ. ಈ ಪರಿಸರದಿಂದಲೇ ನಾವು ಪರಿಸರದ ಜೊತೆಗೆ ಈ ರೈತರು ಬದುಕುವ ಕಾರಣ ಫಾರೆಸ್ಟ್ಗಳು ನಮಗೆ ಬೇಕು. ಅದಕ್ಕೆ ನಾವು ಇವತ್ತು ಬ್ರಿಟಿಷರು ವಿಂಗಡಿಸಿದಂತ ಆ ಫಾರೆಸ್ಟ್ ಏನಿದೆ, ಆ ಫಾರೆಸ್ಟ್ಗಳನ್ನು ಸಂರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಬದ್ಧರಿರುವುದು. ಆದರೆ ಇವತ್ತಿನ ಪರಿಭಾವಿತ ಅರಣ್ಯಗಳೇನಿದೆ ಅದನ್ನು ವಿರಹಿತಪಡಿಸಿ ರೈತರಿಗೆ ಹಕ್ಕುಪತ್ರಗಳನ್ನು, ಅದರಲ್ಲಿ ಅರಣ್ಯ ಅಂತ ಹೇಳುವಂತ ವ್ಯವಸ್ಥೆಯನ್ನು ತೆಗೆದು ಇವತ್ತು ನಮಗೆ ಮಾಡಬೇಕಾದಂತ ತುರ್ತು ಅಗತ್ಯ ಇದೆ. ಅದಕ್ಕೋಸ್ಕರ ನಮ್ಮ ಹೋರಾಟ. ಇವತ್ತು ನಾವು ಹೇಳ್ಬೋದು, ಈ ದೇಶಕ್ಕೆ ವಿಜ್ಞಾನ ಬಹಳಷ್ಟು ಕೊಟ್ಟಿದೆ. ಈ ವಿಜ್ಞಾನ ಪೊಲ್ಯೂಷನ್ ಕಂಟ್ರೋಲ್ ಇಂದಾಗಿ ಇವತ್ತು ಪೊಲ್ಯೂಷನ್ ಕಂಟ್ರೋಲ್ ಹಾಳಾಗಿದೆ. ಆದರೆ ಆ ಪೊಲ್ಯೂಷನ್ ಕಂಟ್ರೋಲ್ ಅನ್ನ ಉಳಿಸಬೇಕಿದ್ರೆ ಇವತ್ತು ಅರಣ್ಯ ಬೇಕು ಅಂತ ಹೇಳುವಂಥದ್ದು ನಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುವಂತ ವಿಚಾರ. ಆದ್ರೂ ಕೂಡ ನಾವು ಅದು ರೈತರ ಬದುಕಿಗೆ ಮಾರಕವಾಗಬಾರದು. ನಮಗೆ ಸಾಮಾನ್ಯವಾಗಿ ನಮ್ಮ ಹಿರಿಯರು ಒಂದು ಹೇಳಿಕೊಟ್ಟಿದ್ದಾರೆ, ಒಂದು ಗಿಡವನ್ನ ಕಡಿಬೇಕಾದ್ರೆ ಇನ್ನೊಂದು ಗಿಡವನ್ನ ನೆಟ್ಟು ಅದನ್ನು ಕಡಿಬೇಕು ಅಂತ ಹೇಳುವಂಥದ್ದು ನಮ್ಮ ರೈತರಿಗೆ, ನಮ್ಮ ಹಿರಿಯರಿಂದ ಬಂದಂಥದ್ದು. ಆದರೆ ಅದರ ಜೊತೆಗೆ ನಾವು ಕೃಷಿ ಮಾಡುವಂಥದ್ದು, ಈ ಕೃಷಿಯನ್ನು ನಾವು ಇವತ್ತು ಯೋಚನೆ ಮಾಡಬೇಕು. ಇವತ್ತು ವಿಜ್ಞಾನ ದೇಶಕ್ಕೆ ಬೇಕಾದಷ್ಟು ಕೊಟ್ಟಿದೆ, ಆದರೆ ತಿನ್ನುವಂತ ಅನ್ನವನ್ನ ಕೃಷಿಕ ಮಾಡಬೇಕು. ಅದು ಅಕ್ಕಿ ಇರಲಿ, ರಾಗಿ ಇರಲಿ, ಜೋಳ ಇರಲಿ, ಗೋಧಿ ಇರಲಿ, ಯಾವುದೇ ಅನ್ನವನ್ನ ಇವತ್ತು ಬೆಳೆಸುವಂತ ವ್ಯವಸ್ಥೆ ಇರುವುದು ಕೃಷಿಕರಲ್ಲಿ. ಆದರೆ ಅದು ಬಿಟ್ಟು ವಿಜ್ಞಾನ ಏನು ಹೇಳಿಕೊಟ್ಟಿದೆ ಅಂತ ಹೇಳಿದ್ರೆ ಬೀಸಗಳನ್ನ, ಬರ್ಗ್ ಮತ್ತು ಬೇರೆ ಬೇರೆ ಹಸಿಬಿಸಿ ತಿನ್ನುವಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟಿದೆ ಹೊರತು ಮತ್ತೆ ಬೇರೆ ಏನನ್ನು ನಮಗೆ ವಿಜ್ಞಾನ ಕೊಟ್ಟಿಲ್ಲ. ಇವತ್ತು ನಾವೆಲ್ಲರೂ ರೈತರಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ಳುವುದು ಮತ್ತು ಪತ್ರಕರ್ತರಲ್ಲಿ ನಾವು ಮನವಿಯನ್ನು ಮಾಡಿಕೊಳ್ಳುವುದು ಏನು ಅಂತ ಹೇಳಿದ್ರೆ, ಈ ಒಂದು ವಿಚಾರಕ್ಕೆ ರೈತರ ಬದುಕಿಗೆ ಮಾರಕವಾಗುವಂತ ಎಲ್ಲ ಈ ಕಾಯ್ದೆಗಳೇನಿದೆ ಈ ಕಾಯ್ದೆಗಳು ದೂರ ಆಗಬೇಕು. ಈ ಕಾಯ್ದೆಗಳು ದೂರ ಆಗಿ ರೈತರ ಅದಕ್ಕೆ ಆಬ್ಜೆಕ್ಷನ್ ಇದೆ. ಜೊತೆಯಾಗಿ ಇವತ್ತು ಕಂದಾಯ ಇಲಾಖೆಯ ಕಂದಾಯ ಭೂಮಿ ಏನಿದೆ ನಮ್ಗೆ ಇವತ್ತು ಹಕ್ಕುಪತ್ರ ಕೊಟ್ಟಂಥದ್ದು, ನಮ್ಗೆ ಇವತ್ತು ಅದನ್ನು ಜಂಟಿ ಸರ್ವೆಗಳನ್ನು ಮಾಡಿ ಅರಣ್ಯವನ್ನ ಒಂದು ಬದಿಗಿಟ್ಟು ಜನವಸತಿ ಪ್ರದೇಶವನ್ನ ಇನ್ನೊಂದು ಬದಿಗಿಟ್ಟು ಕೃಷಿಕರಿಗೆ ಬದುಕುವಂತ ಅವಕಾಶವನ್ನು ಮಾಡಿಕೊಡ್ಬೇಕು. ಕೃಷಿಕರು ಇವತ್ತು ನೆಮ್ಮದಿಯುತ ಗೌರವಯುತವಾದ ಜೀವನವನ್ನ ಈ ದೇಶದಲ್ಲಿ ನಡೆಸಬೇಕು ಅಂತ ಹೇಳುವಂಥದ್ದು ನಮ್ಮ ಕೋರಿಕೆ.